ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬೇಡುವೆ ನಭವ ನಿಮ್ಮನು ಭವಭವದೊಳು ಮಾಡೆನಗೊಲಿದು ಸುಗುಣ ಸಂತತಿಯ ನಿಂತು. ಶ್ರೀಮನ್ ನಿಜಗುಣ ಶ್ರೀಗಳು ಪರಮಾತ್ಮನಲ್ಲಿ ಸದ್ಗುಣಗಳನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಸದ್ಗುಣಗಳಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗ್ತದೆ. ಜ್ಞಾನದಿಂದ ನಾವು ಮೋಕ್ಷವನ್ನು ಹೊಂದ್ತಾ ಇದ್ದೀವಿ. ಮನುಷ್ಯ ಜನ್ಮದ ಒಂದು ಗುರಿ ಏನು ಅಂತಂದ್ರೆ ನಾವು ಈ ಭವಸಾಗರವನ್ನು ದಾಟಬೇಕಾಗ್ಯದ. ಸಂಸಾರದೊಳಗೆ ದುಃಖ ಅನ್ನುವಂಥದ್ದು ಸುಖದ ಲವಲೇಶವೂ ಕೂಡ ಇಲ್ಲ. ನಾವು ನಿತ್ಯ ಸುಖವನ್ನು ಹೊಂದಬೇಕಾಗ್ಯದ. ಅದು ನಿತ್ಯ ಸುಖ ಆತ್ಮಜ್ಞಾನದಿಂದಲೇ ನಮಗೆ ಪ್ರಾಪ್ತಿಯಾಗ್ತದೆ. ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡೇವಿ ಅಂದರೆ ನಾವು ಮುಕ್ತರಾಗ್ತೀವಿ. ಅದಕ್ಕಂಥ ಒಂದು ಜ್ಞಾನ ನಮಗೆ ಆಗಬೇಕಾದ್ರೆ ನಮ್ಮಲ್ಲಿ ಸದ್ಗುಣಗಳಿರಬೇಕು. ಅಂಥ ಒಳ್ಳೆಯ ಗುಣಗಳನ್ನು ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಬೇಡಿಕೊಳ್ಳುವಂಥ ಸದ್ಗುಣಗಳು ಯಾವುವು ಅಂತಂದರೆ, ವಿತರಣದೊಡನೆ ಭೋಗಿಸುವ ಅರ್ಥದೊದವನು, ಹಿತವಚನವೇ ತೊಡವೆನಿಪ ದಾನವನು. ನೋಡಿ, ವಿತರಣದೊಡನೆ ಭೋಗಿಸುವ ಅರ್ಥದೊದವನು. ಅರ್ಥ ಅಂದ್ರೆ ಸಂಪತ್ತು, ಒದವು ಅಂತಂದ್ರೆ ಪ್ರಾಪ್ತಿ. ನಾವು ಸಂಪತ್ತನ್ನು ಬೇಡ್ತೀವಿ ಪರಮಾತ್ಮನಲ್ಲಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಂಸಾರದೊಳಗೆ ಸುಖವಾಗಿರಬೇಕು ಅಂತಂದರೆ ಅವನಲ್ಲಿ ಹಣ ಅನ್ನುವಂಥದ್ದಿರಬೇಕು. ಧನ ಇತ್ತು ಅಂತಂದರೆ ನಮಗೆಲ್ಲ ಉಪಭೋಗ ನಮಗೆ ದೊರಕ್ತಾ ಇದ್ದಾವೆ. ಅಂದರೆ ನಮ್ಮ ಜೀವನ ನಿರ್ವಹಣೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಸಂಪತ್ತನ್ನುವಂಥದ್ದಿರಬೇಕು. ಅದರಿಂದ ನಾವು ದವಸ ಧಾನ್ಯ, ವಾಹನ ಇತ್ಯಾದಿ ಎಲ್ಲ ವಸ್ತುಗಳನ್ನು ನಾವು ಪಡ್ಕೋಬೋದು. ಅದಕ್ಕೆ ನಾವೆಲ್ಲರೂ ಗುರುಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಏನು ಕೇಳ್ತೀವಿ? ಹೇ ಪರಮಾತ್ಮ, ನನಗೆ ಸಂಪತ್ತನ್ನು ಕೊಡು ಅಂತ ಕೇಳ್ತೀವಿ. ಆದರೆ ಸಂಪತ್ತು ಕೇಳೋದ್ರ ಜೊತೆಯೊಳಗೆ ಇನ್ನೊಂದು ಕೇಳಬೇಕಂತಾರೆ. ಯಾವುದು ಅಂತಂದರೆ ವಿತರಣದೊಡನೆ ಭೋಗಿಸುವ. ವಿತರಣ ಅಂತಂದ್ರೇನು? ಅದನ್ನು ಉದಾರತನದಿಂದ ದಾನ ಮಾಡುವಂಥ ಒಂದು ಗುಣವನ್ನು ಕೇಳಬೇಕಂತಾರೆ. ಹೇ ಪರಮಾತ್ಮ, ನನಗೆ ಸಂಪತ್ತು ಕೊಡು, ಅದರ ಜೊತೆಯೊಳಗೆ ಅದನ್ನು ನನ್ನ ಬಾಂಧವರಿಗಾಗಲಿ ಮತ್ತು ಸತ್ಪುರುಷರು, ಜ್ಞಾನಿಗಳು, ಯೋಗಿಗಳು, ಸಂತರು ಮೊದಲಾದವರಿಗೆ ಕೊಡಬೇಕನ್ನುವಂಥ ಒಂದು ಉದಾರ ಗುಣವನ್ನು ಕೊಡು. ದಾನ ಮಾಡಬೇಕನ್ನುವಂಥ ಬುದ್ಧಿಯನ್ನು ಕೊಟ್ಟು ನನಗೆ ಸಂಪತ್ತು ಕೊಡು. ನೀ ಬರೇ ಸಂಪತ್ತು ಕೊಟ್ಟು ಅಂತಂದರೆ ನನ್ನಲ್ಲಿಗೆ ಲೋಭ ಗುಣ ಬರ್ತದೆ. ಆ ಲೋಭದಿಂದ ನಾನು ಪಾಪಗಳನ್ನೇ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಲೋಭ ಗುಣ ಕೊಡಕ್ಕೆ ಹೋಗಬೇಡ, ನನ್ನಲ್ಲಿ ಉದಾರ ಗುಣ ಅನ್ನುವಂಥದ್ದನ್ನು ಕೊಡು.
ಯಾರು ಕಷ್ಟದೊಳಗದಾರ, ಕೆಲವರು ಭಾಳ ಬಡವ್ರು ಇರ್ತಾರೆ, ಅವರಿಗೆ ಜೀವನ ಮಾಡೋಕ್ಕೆ ಅವ್ರ ಹತ್ರ ಹಣ ಇರೋಂಗಿಲ್ಲ, ಅವರು ಬಹಳ ಕಷ್ಟದಿಂದ ಬದುಕ್ತಾ ಇರ್ತಾರೆ. ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಬೇಕು. ನಮಗೇನು ಭಗವಂತ ಸಂಪತ್ತು ಕೊಟ್ಟಾನ, ಈಗ ನಮಗೆ ಪರಮಾತ್ಮ ಒಂದು ₹1000 ಕೊಟ್ಟಾನ ಅಂತ ತಿಳ್ಕೊಡ್ರಿ ನೀವು. ₹1000 ₹900 ನಮ್ಮ ಸಂಸಾರಕ್ಕೆ ಇಟ್ಕೋಬೇಕು. ಇನ್ನು ₹100 ಆದ್ರೂ ಕೂಡ ಬಡವರಿಗಾಗಲಿ, ಸಾಧುಗಳಿಗಾಗಲಿ, ಸಂತರಿಗಾಗಲಿ, ಯೋಗಿಗಳಿಗಾಗಲಿ, ಸತ್ಕಾರ್ಯಗಳಿಗಾಗಲಿ ನಾವು ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ದಾನ ಮಾಡಿದ್ದೀವಿ ಅಂತಂದರೆ ಅದರಿಂದ ನಮಗೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ನಮಗೆ ಈ ಲೋಕದಲ್ಲಿನೂ ಸುಖ ಆಗ್ತದೆ, ಪರಲೋಕದಲ್ಲಿನೂ ಕೂಡ ಸುಖ ಅನ್ನುವಂಥದ್ದಾಗ್ತದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಸರ್ವಜ್ಞ ಕವಿಗಳು ಹೇಳ್ತಾರೆ, ನಾವೇನು ಕೊಡ್ತೀವಿ ಅದು ಮುಂದೆ ನಮಗೆ ಬರ್ತದದು. ಯಾಕಂದ್ರೆ ಕೊಟ್ಟಿದ್ದದು ಪುಣ್ಯ ಆಗ್ತದೆ. ಆ ಪುಣ್ಯ ಅನ್ನುವಂಥದ್ದು ನಮಗಿಲ್ಲಿನೂ ಸುಖ ಕೊಡ್ತದೆ ಮತ್ತು ಪರಲೋಕದಲ್ಲಿ ನಮಗೆ ಸುಖ ಅನ್ನುವಂಥದ್ದು ಕೊಡ್ತದೆ. ಯಾರಿಗೂ ಕೊಡಬಾರದು ಅಂತ ನಾವು ಬಚ್ಚಿಟ್ಟೀವಿ ಅಂತಂದರೆ, ಲೋಭತನದಿಂದ ಅದನ್ನು ನಾವು ಸಂಗ್ರಹಿಸಿ ಇಟ್ಟಾಗ ಅದನ್ನು ನಾವು ಉಪಭೋಗ ಮಾಡೋಂಗಿಲ್ಲ. ನಮ್ಮ ಸಂಬಂಧಿಕರಿಗೆ ಅಥವಾ ಮಕ್ಕಳಿಗಾಗಲಿ, ಹೆಂಡತಿಗಾಗಲಿ, ಅಣ್ಣ ತಮ್ಮಂದಿರಿಗಾಗಲಿ, ಬಂಧು ಬಾಂಧವರಿಗಾಗಲಿ ಅದನ್ನು ಕೊಡಲಾರ್ದಂಗೆ ಹಂಗೆ ಬಚ್ಚಿಟ್ಟೀವಿ ಅಂತಂದರೆ ಅವಾಗದು ಮೂರನೇದವ್ರ ಪಾಲಾಗ್ತದೆ. ಅದನ್ನು ಯಾರಾದರೂ ಕಳ್ಳರು ಕದ್ಕೊಂಡು ಹೋಗ್ತಾರೆ, ಅಥವಾ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗ್ತದೆ, ಅಥವಾ ಕೋರ್ಟು ಕಚೇರಿಗಳಿಗೆ ಆ ಹಣ ಹೋಗಿಬಿಡ್ತದೆ, ಅಥವಾ ಸರ್ಕಾರದವರು ನಮ್ಮ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿ ನಮ್ಮ ಸಂಪತ್ತನ್ನು ಕೂಡ ತೊಗೊಂಡು ಹೋಗಿಬಿಡ್ತಾ ಇದ್ದಾರೆ, ಸರ್ಕಾರಕ್ಕಾದರೂ ಸೇರ್ತದೆ. ಹೀಗೆ ನಾವು ಲೋಭತನದಿಂದ ಬಚ್ಚಿಟ್ಟಿರ್ತಕ್ಕಂಥ ಹಣ ಅದು ನಮಗೆ ಸುಖ ಕೊಡೋಂಗಿಲ್ಲ. ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ಆ ಸಂಪತ್ತನ್ನು ನಾವು ಉಪಭೋಗ ಮಾಡಬೇಕು. ಅದಕ್ಕೆ ಭರ್ತೃರು ಹೇಳಿದಂತೆ ನಾಶಂ ಭೋಗ ಭೋಗೋ ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಸುಭಾಷಿತಕಾರ ಹೇಳ್ತಾ ಇದ್ದಾನೆ. ನಾವು ಗಳಿಸಿದ ಹಣ ಅದನ್ನು ನಾವು ದಾನ ಮಾಡಬೇಕು, ಇಲ್ಲ ಅದನ್ನು ನಾವು ಉಪಭೋಗ ಆದರೂ ಮಾಡಬೇಕು. ನಾವು ಎರಡೂ ಮಾಡಲಿಲ್ಲ ಅಂತ ತಿಳ್ಕೊಡ್ರಿ, ನಮ್ಮ ಬಂಧು ಬಾಂಧವ್ರ ಜೊತೆಯಲ್ಲಿ ಅದನ್ನು ನಾವು ಉಪಭೋಗನೂ ಮಾಡಲಿಲ್ಲ ಮತ್ತು ದಾನನೂ ಮಾಡಲಿಲ್ಲ ಅಂತಂದರೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳ್ತಾರೆ. ಮೂರನೇ ಗತಿ ಯಾವುದು ಅಂದರೆ ನಾಶ ಅಂತ. ಅದು ಬೇರೆಯವ್ರ ಪಾಲಾಗಿ ಹೋಗ್ತದೆ, ಅದು ನಷ್ಟವಾಗಿ ಹೋಗಿಬಿಡ್ತದೆ. ಅದಕ್ಕೆ ಯೋ ನ ದದಾತಿ ನ ಭುಂಕ್ತೆ. ಯಾವನು ಸತ್ಕಾರ್ಯಗಳಿಗೆ, ಸಾಧು ಸತ್ಪುರುಷರಿಗೆ, ಕಷ್ಟದಲ್ಲಿದ್ದವರಿಗೆ ದಾನ ಮಾಡೋದಿಲ್ಲವೋ ಮತ್ತು ತಾನೂ ಉಪಭೋಗ ಮಾಡೋದಿಲ್ಲವೋ, ತೃತೀಯ ಗತಿ ಅಂದ್ರೇನು? ನಾಶ ಅನ್ನುವಂಥದ್ದು. ನಾಶ ಅನ್ನುವಂಥದ್ದೇ ಉಂಟಾಗ್ತದೆ. ಅದಕ್ಕೆ ನಮಗೆ ಬಂದಿರತಕ್ಕಂಥ ಸಂಪತ್ತನ್ನು ನಾವು ಅದನ್ನು ಹಂಚಬೇಕಂತಾರೆ. ಆ ಸಂಪತ್ತನ್ನುವಂಥದ್ದನ್ನು ನಾವು ಸತ್ಕಾರ್ಯಗಳಿಗೆ ಅದನ್ನು ನಾವು ಹಂಚಿದ್ದಾದರೆ ಅದರಿಂದ ನಮಗೆ ಪುಣ್ಯ ಅನ್ನುವಂಥದ್ದು ಪ್ರಾಪ್ತವಾಗಿ ನಮಗೆ ಸುಖ ಅನ್ನುವಂಥದ್ದನ್ನೇ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಪಂಚದಾ ವಿಭಜನ್ ವಿತ್ತಂ ಇಹ ಮೂತ್ರಾರ್ಚ ಮೋಧತೆ ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸೃಜನಾಯ ಚ ಅಂಥೇಳಿ ನೀತಿಕಾರ ಒಂದು ಕಡೆ ಒಳಗೆ ಹೇಳ್ತಾನೆ. ನಾವು ಗಳಿಸಿದ ಸಂಪತ್ತನ್ನು ಪಂಚದ ವಿಭಜನ್, ಅದನ್ನು 5 ರೀತಿಯಾಗಿ ನಾವು ಅದನ್ನು ವಿಭಾಗ ಮಾಡಬೇಕಂತ. ಯಾವನು ತನ್ನ ಸಂಪತ್ತನ್ನು 5 ರೀತಿಯಾಗಿ ವಿನಿಯೋಗ ಮಾಡಬೇಕು. ಅದಕ್ಕೆ ಒಂದು ಧರ್ಮಕ್ಕಾಗಿ, ಇನ್ನೊಂದು ಯಶಸ್ಸಿಗಾಗಿ, ಮತ್ತೊಂದು ಅದನ್ನು ಮತ್ತೆ ಪುನಃ ನಾವು ಪುಣ್ಯಕ್ಕಾಗಿ ಅದನ್ನು ವಿನಿಯೋಗ ಮಾಡಬೇಕು. ಕಾಮಯಚ ಸೃಜನಾಯಚ, ಅದನ್ನು ತಾನು ಉಪಯೋಗ ಮಾಡಬೇಕು ಮತ್ತು ತನ್ನ ಸ್ವಜನರಿಗೋಸ್ಕರ, ತನ್ನ ಬಾಂಧವರಿಗೆ ಕೂಡ ಅದನ್ನು ಆ ಹಣ ಅನ್ನುವಂಥದ್ದನ್ನು ಖರ್ಚು ಮಾಡಬೇಕು ಅನ್ನುವಂಥ ಮಾತನ್ನು ನೀತಿಕಾರ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ
ನಾವು ಗಳಿಸಿರ್ತಕ್ಕಂಥ ಸಂಪತ್ತನ್ನುವಂಥದ್ದನ್ನು ನಾವು ಲೋಭತನದಿಂದ ಬಚ್ಚಿಡಬಾರದು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೆ ಕಿಂ ಪ್ರಯೋಜನಂ. ಅದಕ್ಕೆ ನೀತಿಕರ ಒಂದು ಶ್ಲೋಕದೊಳಗೆ ಹೇಳಿದ, ನಮ್ಮ ಕೈಗೆ ಭೂಷಣ ಯಾವುದು? ನಾವೇನು ಮಾಡ್ತೀವಿ, ಒಳ್ಳೆ ಬಂಗಾರದ ಕಡಗಳನ್ನು ಹಾಕ್ಕೊಳ್ತೀವಿ. ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಬಂಗಾರದ ಬಳೆಗಳನ್ನು ಹಾಕ್ಕೊಳ್ತಾರೆ. ನಮ್ಮ ಕೈಗೆ ಅಲಂಕಾರ ಆಗಲಿ ಅಂಥೇಳಿ ನಾನಾ ವಿಧವಾಗಿರ್ತಕ್ಕಂಥ ಒಂದು ಬಳೆಗಳನ್ನಾಗಲಿ ಕಂಕಣಗಳನ್ನಾಗಲಿ ಧಾರಣ ಮಾಡ್ತಾ ಇದ್ದಾರೆ. ಆದರೆ ಅದು ನಿಜವಾದ ಭೂಷಣ ಅಲ್ಲ ಅಂತಾರೆ. ನಾವು ದಾನ ಮಾಡ್ತೀವಲ್ಲ, ಕೈಯಿಂದ ಇನ್ನೊಬ್ಬರಿಗೆ ಕೊಡ್ತೇವಲ್ಲ, ಅದು ನಿಜವಾಗಿ ಭೂಷಣ ಅನ್ನುವಂಥದ್ದಾಗ್ತದೆ. ಸತ್ಯಂ ಕಂಠಸ್ಯ ಭೂಷಣಂ. ನಮ್ಮ ವಾಣಿಗೆ ಭೂಷಣ ಯಾವುದು ಅಂದರೆ ಸತ್ಯ ನುಡಿಯುವಂಥದ್ದು. ನಾವು ಕೊರಳೋಗೇನೋ ಅನೇಕ ರೀತಿಯಾಗಿರ್ತಕ್ಕಂಥ ಆಭರಣಗಳನ್ನು ಧಾರಣ ಮಾಡ್ತಾ ಇದ್ದೀವಿ. ಬಂಗಾರದ ಆಭರಣಗಳು, ರತ್ನದ ಆಭರಣಗಳನ್ನು ನಾವೆಲ್ಲ ಧರಿಸ್ತಾ ಇದ್ದೀವಿ. ಅದು ನಮ್ಮ ಕಂಠಕ್ಕೆ ಭೂಷಣ ಆಗುವುದಿಲ್ಲ. ನಾವು ಏನು ಸತ್ಯ ನುಡಿತೀವಲ್ಲ, ಅದು ನಮ್ಮ ಕಂಠಕ್ಕೆ ಭೂಷಣ ಆಗ್ತದೆ. ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ. ಹಾಗೆ ಕಿವಿಯೊಳಗೆ ಅನೇಕ ಓಲೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಬಂಗಾರದ ಓಲೆಗಳನ್ನು ಹಾಕೊಳ್ಳೋದ್ರಿಂದ ನಮ್ಮ ಕಿವಿಗಳಿಗೆ ಅಲಂಕಾರ ಆಗ್ತದೆ, ಶೋಭಾ ಆಗ್ತದಂತೇಳಿ ನಾವು ಓಲೆಗಳನ್ನು ಧಾರಣ ಮಾಡ್ತಾ ಇದ್ದೀವಿ. ಆದರೆ ಅದು ನಿಜವಾದ ಅಲಂಕಾರ ಅಲ್ಲ, ಅದು ನಿಜವಾದ ಭೂಷಣ ಅನ್ನುವಂಥದ್ದಲ್ಲ. ಮತ್ತು ಯಾವುದಪ್ಪ ಭೂಷಣ ಅಂತಂದರೆ ಶಾಸ್ತ್ರಂ. ಮಹಾತ್ಮರು, ಜ್ಞಾನಿಗಳು, ಯೋಗಿಗಳು ಉಪದೇಶ ಮಾಡುವಂಥ ಯಾವೊಂದು ಶಾಸ್ತ್ರ ಬೋಧನ ಅನ್ನುವಂಥದ್ದಲ್ಲ, ಅದನ್ನು ಶ್ರವಣ ಮಾಡೋದು. ನಾವು ನಿತ್ಯ ಅದನ್ನು ಶ್ರವಣ ಮಾಡಿದ್ದೀವಿ ಅಂತಂದರೆ ಅದರಿಂದ ನಮ್ಮ ಕಿವಿಗಳು ಪವಿತ್ರ ಆಗ್ತಾವೆ. ಅದೇ ನಮಗೆ ಭೂಷಣ ಅಂತ ಹೇಳಿಸ್ಕೊಳ್ತದೆ. ಭೂಷಣೆ ಕಿಂ ಪ್ರಯೋಜನಂ. ಈ ಹೊರಗಿನ ಆಭರಣಗಳಿಂದ ನಮಗೇನು ಲಾಭ ಅನ್ನುವಂಥದ್ದಾಗ್ತದೆ ಅನ್ನುವಂಥ ಮಾತನ್ನು ನೀತಿಕಾರ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಸುಖಿಯಾಗಬೇಕಾಗಿತ್ತು ಅಂತಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ನಾವು ದಾನ ಮಾಡಬೇಕು ಅಂತ ಹೇಳಿದರು. ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ. ನೋಡಿ, ಬಸವಣ್ಣವರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ನಾಗರ ಪಂಚಮಿ ಒಳಗೆ ಒಂದು ಶಿಲೆಯಲ್ಲಿ ಮಾಡಿರ್ತಕ್ಕಂಥ ನಾಗದೇವತೆ ಇರ್ತದೆ. ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಹಾಲು ಹಾಕ್ತೀವಿ, ನಾಗಪ್ಪನಿಗೆ ಹಾಲು ಹಾಕ್ತಾ ಇದ್ದೀವಿ. ಕಲ್ಲನಾಗರ ಕಂಡರೆ ಹಾಲಿನರೆ ಎಂಬರು. ಕಲ್ಲಿನಿಂದ ಮಾಡಿರ್ತಕ್ಕಂಥ ನಾಗದೇವತೆ ಇತ್ತು ಅಂದರೆ ಅದಕ್ಕೆ ನಾವು ಹಾಲು ಹಾಕ್ತೀವಿ. ಉಂಬುವ ಜಂಗಮ ದಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಈ ನಿಜವಾದ ನಾಗರ ಹಾವು ಬಂದದ ಅಂತಂದ್ರೆ ಅದನ್ನು ಕೊಲ್ರಿ ಅಂತ ಅದನ್ನು ಬಡಿದು ಸಾಯಿಸಿಬಿಡ್ತೀವಿ. ಉಂಬುವ ಜಂಗಮ ಬಂದರೆ ನಡೆಯೆಂಬರು. ಒಬ್ಬ ಶಿವಯೋಗಿ ಬಂದಾನ ಅಂತಂದ್ರೆ ಭಿಕ್ಷಾ ಬೇಡಕ್ಕೆ ಬಂದಿರ್ತಾನ. ಮನೆಯಾಗ ಏನೂ ಇಲ್ಲ, ಖಾಲಿ ಯಾರೂ ಇಲ್ಲ ಅಂತ ನಾವು ಕಳಿಸ್ಬಿಡ್ತಾ ಇದ್ದೀವಿ. ಉಂಬುವಂಥ ಊಟ ಮಾಡುವಂಥ ಜಂಗಮ ಬಂದರೆ ನಾವು ಅವನಿಗೆ ಮನೆಯಾಗ ಏನೂ ಇದ್ದದ್ದನ್ನು ನಾವು ನೀಡಬೇಕು. ಆದರೆ ನಮ್ಮ ಮನೆಗೆ ಏನೂ ಇಲ್ಲ ಅಂತ ಅವನು ಕಳಿಸಿಬಿಡ್ತೀವಿ. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಆ ಉಣದೇ ಇರ್ತಕ್ಕಂಥ ಏನು ಲಿಂಗ ಪರಮಾತ್ಮದನಲ್ಲ, ಅವನಿಗೆ ನಾವು ಎಡೆಯನ್ನು ತೋರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಮಿಟ್ಟೆಯಂತಪ್ಪರಯ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಶರಣರು, ಸಂತರು, ಜ್ಞಾನಿಗಳದಾರಂತ ತಿಳ್ಕೊಡ್ರಿ. ಅಂತಹ ಜ್ಞಾನಿಗಳು ಬಂದಾಗ ನಾವು ಅವರನ್ನು ಉದಾಸೀನ ಮಾಡಿದ್ದೀವಿ ಅಂತಂದರೆ, ಅವ್ರಿಗೇನು ನಾವು ದಾನ ಮಾಡಲಾರ್ದಂಗೆ ಅವರನ್ನು ಬರಿಗೈಯಿಂದ ನಾವು ಕಳಿಸಿಬಿಟ್ಟೇವಿ ಅಂತಂದರೆ ಆವಾಗ ನಮ್ಮ ಪರಿಸ್ಥಿತಿ ಏನಾಗ್ತದೆ, ನಮಗೇನು ಫಲ ಸಿಗ್ತದೆ ಅಂತಂದರೆ, ಈಗ ಒಂದು ಮಣ್ಣು ಹೆಂಟದಂತ ತಿಳ್ಕೊಡ್ರಿ. ಅದಕ್ಕೆ ನಾವು ಒಂದು ಕಲ್ಲಿನಿಂದ ಹೊಡೆದೀವಿ ಅಂತಂದರೆ
ಅದು ಚೂರು ಚೂರಾಗಿ ಹೋಗ್ಬಿಡ್ತದೆ. ಹಾಗೆ ನಾವು ದಾನ ಮಾಡಲಿಲ್ಲ ಅಂತಂದರೆ, ಸಂತರು ಶಿವಗಳಿಗೆ ಶರಣರಿಗೆ ನಾವು ದಾನ ಕೊಡಲಿಲ್ಲ ಅಂತಂದ್ರೆ ನಾವು ಕೂಡ ನರಕ ಭಾಜನರಾಗಿಬಿಡ್ತೀವಿ. ನಮಗೆ ನಾಶ ಅನ್ನುವಂಥದ್ದಾಗ್ತದೆ. ನಮಗೆ ಒಳ್ಳೆಯ ಸದ್ಗತಿ ಅನ್ನುವಂಥದ್ದು ಆಗಂಗಿಲ್ಲ. ನಮಗೆ ಉತ್ತಮ ಜನ್ಮಗಳು ಬರಂಗಿಲ್ಲ. ನಮಗೆ ಉತ್ತಮ ಲೋಕಗಳು ನಮಗೆ ಪ್ರಾಪ್ತಿಯಾಗೋದಿಲ್ಲ. ಅದಕ್ಕೆ ನಾವು ಎಲ್ಲರನ್ನು ಆಧರಿಸಬೇಕು. ಕಷ್ಟದಲ್ಲಿದ್ದವರಿಗೆ ನಾವು ಸಹಾಯಕರಾಗಬೇಕು ಅಂತ ಹೇಳ್ತಾರೆ. ಮಹಾಭಾರತದೊಳಗೆ ಒಂದು ಪ್ರಸಂಗ ಬರ್ತದೆ. ಪಾಂಡವರು ಯುದ್ಧ ಮಾಡಿ ಕೌರವರನ್ನು ಜಯಿಸಿಬಿಟ್ರು. ಇಡೀ ಬ್ರಹ್ಮಾಂಡ ಅಖಿಲ ಯಾವ ಭಾರತಕ್ಕೆ ಅವರೇ ಸಾಮ್ರಾಟ್ ಚಕ್ರವರ್ತಿಗಳಾದರು. ರಾಜ್ಯಭಾರವನ್ನು ಬಹಳ ಸುಂದರವಾಗಿ ಮಾಡ್ತಾಯಿದ್ರು. ಅವರು ಒಂದು 3 ಬಾರಿ ಅಶ್ವಮೇಧ ಯಾಗವನ್ನು ಮಾಡ್ತಾಯಿದ್ದಾರೆ. ಆ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ದೇಶದ ಮೂಲೆ ಮೂಲೆಗಳಿಂದ ಅನೇಕ ಶರಣರನ್ನು, ಸಂತರನ್ನು, ಜ್ಞಾನಿಗಳನ್ನು ಬರಮಾಡಿಕೊಂಡರು. ಅನೇಕ ಬ್ರಾಹ್ಮಣರನ್ನು ಕೂಡ ಬರಮಾಡಿಕೊಂಡರು. ಅವರಿಗೆ ಯಥಾಯೋಗ್ಯ ರೀತಿಯಿಂದ ಅವರಿಗೆ ಸಾಕಷ್ಟು ದಾನವನ್ನು ಮಾಡಿದರು. ಎಲ್ಲರೂ ಪಾಂಡವರನ್ನು ಭಾಳ ಕೊಂಡಾಡ್ತಾ ಇದ್ದರು. ಏನಪ್ಪ ಪಾಂಡವರು ನಮಗೆಷ್ಟು ದಾನ ಮಾಡಿದ್ರಲ್ಲ, ಈ ರೀತಿ ಭೂಲೋಕದೊಳಗೆ ಇದುವರೆಗೆ ಯಾರೂ ದಾನ ಮಾಡಿಲ್ಲ. ಅವರ ಶ್ರೇಷ್ಠವಾದ ತ್ಯಾಗಿಗಳು, ಉದಾರಿಗಳು, ಇವರಂಥ ದಾನಸೂರರು ಯಾರೂ ಇಲ್ಲ ಅಂಥೇಳಿ ಎಲ್ಲರೂ ಅವರನ್ನೇ ಕೊಂಡಾಡ್ತಾ ಇದ್ದರು. ಸ್ವಲ್ಪ ಪಾಂಡವರಿಗೆ ಅಭಿಮಾನ ಬಂತು, ಅಹಂಕಾರ ಬಂತು. ನೋಡು, ನಾವು ಅಶ್ವಮೇಧ ಯಾಗ ಮಾಡಿ ಇಡೀ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾವು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ದಾನ ಮಾಡಿದ್ದೀವಿ. ನಾವು ಶ್ರೇಷ್ಠವಾದ ದಾನಿಗಳು ಅನ್ನುವಂಥ ಒಂದು ಒಳಗೆ ಅಹಂಕಾರ ಮೂಡಿತು. ಪರಮಾತ್ಮ ಸರ್ವಜ್ಞ, ಪರಮಾತ್ಮನಿಗೆ ಗೊತ್ತಾಗಲಾರ್ದು ಯಾವುದದ. ಒಂದು ದಿವಸ 3ನೇ ಯಾವ ಅಶ್ವಮೇಧ ಯಾಗ ನಡೆದಿತ್ತು. ಇನ್ನೂ ಅವಭೃತ ಸ್ನಾನ ಮುಗಿಸಿ ಬಂದಿರತಕ್ಕಂಥ ಅತಿಥಿಗಳು ಆ ಸ್ಥಾನವನ್ನು ಬಿಟ್ಟು ಹೋಗಿದ್ದಿಲ್ಲ. ಎಲ್ಲ ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಕೂಡ ಅಲ್ಲೇ ಇದ್ದರು. ಅಲ್ಲಿ ಒಂದು ಪ್ರಸಂಗ ಏನು ನಡೀತು ಅಂತಂದರೆ, ಒಂದು ಮುಂಗುಲಿ ಎನ್ನುವಂಥದ್ದು ಅಲ್ಲಿಗೆ ಬಂದು ಆ ಯಜ್ಞ ಭೂಮಿ ಏನಿತ್ತಲ್ಲ, ಆ ಯಜ್ಞ ಭೂಮಿಯೊಳಗೆ ಅಲ್ಲೆಲ್ಲ ಕಡೆ ಹೊರಳಾಡ್ತದು. ಹೊರಳಾಡಿ ಅದು ಮನುಷ್ಯನ ವಾಣಿಯೊಳಗೆ ಹೇಳ್ತದೆ. ಯಾಕಂದರೆ ಅದು ಇಷ್ಟು ವಿಚಿತ್ರ ಇತ್ತದು ಮುಂಗುಲಿ. ಅದರ ಕಣ್ಣುಗಳು ನೀಲವರ್ಣದ್ದಾಗಿದ್ದು, ಅರ್ಧ ಶರೀರ ಅನ್ನುವಂಥದ್ದು ಬಂಗಾರದ ವರ್ಣ ಇತ್ತು. ಆ ಮುಂಗುಲಿ ಅರ್ಧ ಶರೀರ ಅದು ಬಂಗಾರ ಆಗಿಬಿಟ್ಟಿತ್ತು. ಅವಾಗದು ಅಲ್ಲಿ ಯಜ್ಞವು ಎಲ್ಲ ಹೊರಳಾಡ್ತು. ಅವಾಗದು ಒಂದು ರೀತಿಯಿಂದ ಜೋರಾಗಿ ಗರ್ಜನೆ ಮಾಡಿಬಿಡ್ತದೆ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಭಯಗೊಂಡು ಬಿಟ್ಟು ಅಷ್ಟು ಜೋರಾಗಿ ಶಬ್ದವನ್ನು ಮಾಡ್ತು. ಅವಾಗದು ಮನುಷ್ಯನ ವಾಣಿಯೊಳಗೆ ಹೇಳ್ತಾ ಇದೆ, ಏನಿವರು ಪಾಂಡವರು ಯಜ್ಞ ಮಾಡ್ತಾ ಇದ್ದಾರೆ, ಏನಿವರು ಮಾಡಿರ್ತಕ್ಕಂಥ ಫಲ ಅನ್ನುವಂಥದ್ದು ಈ ಕುರುಕ್ಷೇತ್ರದೊಳಗೆ ಒಬ್ಬ ಬ್ರಾಹ್ಮಣ ಮಾಡಿರ್ತಕ್ಕಂಥ ಒಂದು ಸೇರು ಹಿಟ್ಟನ್ನು ದಾನ ಮಾಡಿದ್ರಕ್ಕೆ ಫಲಕ್ಕೆ ಇದು ಸಮಾನ ಆಗೋದಿಲ್ಲ ಅಂತ ಆ ಮುಂಗುಲಿ ಮನುಷ್ಯನ ವಾಣಿಯೊಳಗೆ ಹೇಳಿಬಿಡ್ತು. ಅದನ್ಕೊಂಡು ಎಲ್ಲರಿಗೂ ಆಶ್ಚರ್ಯ ಆಯಿತು. ಅಲ್ಲಿರ್ತಕ್ಕಂಥ ಪಾಂಡವರಿಗೆ, ಆ ಬ್ರಾಹ್ಮಣರಿಗೆ ಎಲ್ಲರಿಗೂ ಆಶ್ಚರ್ಯ ಆಯಿತು. ಆವಾಗ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ, ಹೇ ಮುಂಗುಲಿ, ನೀನು ಯಾರು? ಈ ರೀತಿಯಾಗಿ ನೀನು ಯಾಕೆ ಮಾತಾಡ್ತಾ ಇದ್ದೀಯ ಅಂತಂದಾಗ ಆ ಮುಂಗುಲಿ ಅನ್ನುವಂಥದ್ದು ಹೇಳ್ತದೆ, ಹೇ ಬ್ರಾಹ್ಮಣೋತ್ತಮರೇ, ನಾನು ನಿಮಗೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ನೀವು ಕೇಳ್ರಿ ಅಂಥೇಳಿ ಮುಂಗುಲಿ ಪ್ರಾರಂಭ ಮಾಡ್ತು. ಕೆಲವೊಂದು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಮಹಾನ್ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಾಹ್ಮಣನಿದ್ದ. ಅವನ ಜೀವಿತಾವೃತ್ತಿ ಹೇಗಿತ್ತು ಅಂತಂದರೆ, ನಿತ್ಯ ಅವನು ಯಜ್ಞಾದಿಗಳನ್ನು ಮಾಡ್ತಿದ್ದ, ಹೋಮ ಹವನಗಳನ್ನು ಮಾಡ್ತಿದ್ದ. ಆದರೆ ಅವನಿಗೆ ಭಾಳ ಬಡತನ ಅನ್ನುವಂಥದ್ದು. ಈ ಭೂಮಿಯೊಳಗೆ ಯಾರಾದರೂ ಧಾನ್ಯವನ್ನು ಬಿತ್ತಿರ್ತಾರಲ್ಲ, ಅದನ್ನು ಕೊಯ್ದು ರಾಶಿ ಮಾಡಿ ಬಂದ ಮೇಲೆ ಅಲ್ಲಿರ್ತಕ್ಕಂಥ ಆ ಭೂಮಿಯೊಳಗೆ ಬಿದ್ದು ಒಂದೊಂದು ಕಾಳೆ ಬಿದ್ದಿರ್ತವನ್ನೆಲ್ಲ ಆಯ್ಕೊಂಡು ಬರ್ತಿದ್ದ. ಆಯ್ಕೊಂಡು ಬಂದು ತಾನು, ತನ್ನ ಪತ್ನಿ, ಮಗ ಮತ್ತು ಸೊಸೆ 4 ಜನ
ಆ ಬಂದ ಕಾಲದೊಳಗೆ ಆಯ್ಕೊಂಡು ಬಂದ ಕಾಲದೊಳಗನ ಜೀವನ ಮಾಡ್ತಿದ್ದರು. ಹೀಗೆ ಅವನ ಜೀವಿತಾವಧಿ ನಡೆದಿತ್ತು. ಒಂದು ಸಲ ಬರಗಾಲ ಅನ್ನುವಂಥದ್ದು ಬಂತು. ಬರಗಾಲ ಬಂದಾಗ ಎಲ್ಲಿ ಮಳೆ ಬರಲಿಲ್ಲ. ಆವಾಗ ಭೂಮಿಯೊಳಗೆ ಬಿತ್ತಿರ್ತಕ್ಕಂಥ ಧಾನ್ಯಗಳು ಅವು ಬೆಳೆ ಬರಲೇ ಇಲ್ಲ. ಹೀಗಾಗಿ ಭಾಳ ಉಪವಾಸ ಇರುವಂಥ ಪ್ರಸಂಗ ಬಂತು. ಅವ್ರು ಎಷ್ಟು ದಿವಸ ಉಪವಾಸ ಇರೋಕ್ಕಾಗ್ತೈತಿ. ಆಮೇಲೆ ಅವ್ರು ಏನು ಮಾಡಿದ್ರು, ಬಜಾರದೊಳಗೆ ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ಕಾಳುಗಳನ್ನು ಆಯ್ಕೊಂಡು ಬಂದರು. ಅದು ಒಂದು ಸೇರಾಗಿತ್ತದು ಕಾಳುಗಳು. ಅದನ್ನು ಬೀಸಿ ಹಿಟ್ಟು ಮಾಡಿದರು. ಒಂದು ಸೇರಿ ಹಿಟ್ಟನ್ನು ಇನ್ನು ಅದನ್ನು ಉಣಬೇಕು, ಯಾಕಂದ್ರೆ ಬಹು ದಿವಸದಿಂದ ನಾವು ಊಟನ ಮಾಡಿಲ್ಲ, ಹಸಿವಿಂದ ಬಳಲ್ತಾ ಇದ್ದೀವಿ ಅಂಥೇಳಿ ಅದನ್ನು 4 ಭಾಗ ಮಾಡಿದರು. 4 ಭಾಗ ಮಾಡಿದಾಗ ಅಂದರೆ ಒಂದು ಭಾಗ ತನಗೆ, ಒಂದು ಭಾಗ ಹೆಂಡತಿಗೆ, ಇನ್ನೊಂದು ಭಾಗ ಮಗನಿಗೆ, ಮತ್ತೊಂದು ಭಾಗ ಸೊಸೆಗೆ, ಹಿಂಗೆ 4 ಮಂದಿ ಭಾಗ ಮಾಡಿಕೊಂಡು ಉಣ್ಬೇಕಂತ ತಮ್ಮ ಎಲೆಯೊಳಗೆ ಹಾಕ್ಕೊಂಡಿದ್ರು. ಇನ್ನು ಊಟಕ್ಕೆ ಕೂಡಬೇಕನ್ನೋ ಸಮಯದೊಳಗೆ ಏನಾಯಿತು ಅಂತಂದರೆ, ಒಬ್ಬ ಬ್ರಾಹ್ಮಣ ಭಾಳ ಹಸಿದು ಬಂದಿದ್ದ. ಅವನಿಗೆ ಬಹು ದಿವಸದಿಂದ ಊಟ ಆಗಿದ್ದಿಲ್ಲ. ಆವಾಗ ಭಿಕ್ಷಾಂದೇಹಿ ಅಂತ ಬಂದಾಗ ಆ ಬ್ರಾಹ್ಮಣ ನೋಡಿ ಇವರಿಗೆ ಭಾಳ ಸಂತೋಷ ಆಯಿತು. ಅವನು ಪಾದ ತೊಳೆದು ತಮ್ಮ ಮನೆಯೊಳಗೆ ಸ್ವಾಗತ ಮಾಡಿ ಕರ್ಕೊಂಡು ಬಂದರು. ಆವಾಗ ಅವನಿಗೆ ಭಾಳ ಹಸಿದ ಗುರ್ತಾಯಿತು. ನಾನು ಭಾಳ ಹಸಿದ್ದೀನಿ, ನನಗೆ ತುಂಬ ದಿವಸದಿಂದ ನನಗೆ ಊಟ ಆಗಿಲ್ಲ, ನನಗೆ ಏನಾದರೂ ಇದ್ದರೆ ನನಗೆ ನೀಡ್ರಿ ಅಂತಂದಾಗ ಆವಾಗ ಅವನ ಗೋತ್ರ ಎಲ್ಲ ತಿಳ್ಕೊಂಡು ಇವನು ಶ್ರೇಷ್ಠ ಬ್ರಾಹ್ಮಣದನಂಥೇಳಿ ಅವನಿಗೆ ಊಟಕ್ಕೆ ಬ್ರಾಹ್ಮಣ ಇದ್ನಲ್ಲ, ತನ್ನ ಪಾಲಿಗೆ ಬಂದಿರತಕ್ಕಂಥ ಆ ಹಿಟ್ಟನ್ನು ಅವನಿಗೆ ಕೊಟ್ಟ. ಆವಾಗ ಅವನು ಸಂತೃಪ್ತಿಯಾಗಿ ಊಟ ಮಾಡಿದ. ಆದರೆ ಅವನು ಹೊಟ್ಟೆ ತುಂಬಲಿಲ್ಲ. ಅಯ್ಯೋ, ನನಗಿನ್ನೂ ಹಸಿವು ಹಿಂಗಲಿಲ್ವಲ್ಲ ಅಂತಂದ. ಆವಾಗ ಬ್ರಾಹ್ಮಣನ ಹೆಂಡತಿ, ನೋಡ್ರಿ ನನ್ನ ಪಾಲಿಂದ ಅದಲ್ಲ, ಅದನ್ನು ನಾನು ಕೊಡ್ತಾ ಇದ್ದೀನಿ, ಅದನ್ನು ಬ್ರಾಹ್ಮಣ ಹೊಟ್ಟೆ ತುಂಬ ಉಣ್ಲಿ ಅಂಥೇಳಿ ಅಂದ್ಲು. ಆದರೆ ಗಂಡ ಹೇಳ್ತಾನೆ, ಇಲ್ಲ, ಅದು ನಿನ್ನ ಪಾಲಿಂದ ನೀನು ಊಟ ಮಾಡು, ನೀನು ಬಹುಶಿಂದ ಹಸಿವೆಯಿಂದ ಇದೆಯಲ್ಲ, ಅದು ನೀನು ಭುಂಜಿಸು ಅಂತಂದಾಗ, ನೋಡ್ರಿ, ನೀವು ಒಂದು ದಾನವನ್ನು ಮಾಡ್ತಾ ಇದ್ದೀರಲ್ಲ, ನೀವು ಮಾಡುವಂಥ ಧರ್ಮಕ್ಕೆ ಚ್ಯುತಿ ಬರಬಾರ್ದು. ಯಾಕೆಂದರೆ ಬಂದಿರತಕ್ಕಂಥ ಅತಿಥಿ ಸಂತುಷ್ಟನಾಗಬೇಕು. ನೀವು ಮಾಡುವಂಥ ಪುಣ್ಯ ಕಾರ್ಯೊಳಗೆ ನಂದು ಒಂದು ಪಾಲಿರ್ತದೆ ಅಂಥೇಳಿ ತನ್ನ ಭಾಗವನ್ನು ಕೊಟ್ಟಳು. ಅದನ್ನು ಊಟ ಮಾಡಿದ್ರೂ ಕೂಡ ಬ್ರಾಹ್ಮಣನಿಗೆ ಇನ್ನೂ ತೃಪ್ತಿಯಾಗಲಿಲ್ಲ, ಇನ್ನೂ ಹಸಿವೆಯಿಂದನೇ ಇದ್ದ. ಆವಾಗ ಕೊನೆಗೆ ತನ್ನ ಮಗ ಹಾಗೂ ತನ್ನ ಸೊಸೆ ಅವರು ಇಬ್ಬರೂ ಕೂಡ ತಮ್ಮ ಪಾಲನ್ನು ಕೊಟ್ಟುಬಿಟ್ರು. 4 ಜನ ಕೊಟ್ಟಿರ್ತಕ್ಕಂಥ ಹಿಟ್ಟನ್ನು ಆ ಬ್ರಾಹ್ಮಣ ಸಂತೋಷದಿಂದ ಊಟ ಮಾಡಿ ಪ್ರಸನ್ನನಾಗ್ತಾ ಇದ್ದಾನೆ. ಪ್ರಸನ್ನನಾಗಿ ಆವಾಗ ಆ ಬ್ರಾಹ್ಮಣ ಕುಟುಂಬಕ್ಕೆ ಹೇಳ್ತಾ ಇದ್ದಾನೆ, ನಾನು ಧರ್ಮವೇ ಆಗಿದ್ದೀನಿ, ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೆ. ನೀವಿಷ್ಟು ಹಸಿವೆಯಿಂದ ಬಳಲ್ತಾ ಇದ್ರೂ ಕೂಡ, ನಿಮ್ಮ ಪ್ರಾಣ ಹೋಗ್ತಾ ಇದ್ರೂ ಕೂಡ, ನೀವು ಬಂದಿರತಕ್ಕಂಥ ಅತಿಥಿಗೆ ಆ ಹಿಟ್ಟನ್ನು ಕೊಟ್ಟು ನೀವು ಎಂಥ ಒಂದು ಧರ್ಮ ಕಾರ್ಯವನ್ನು ಮಾಡಿದಿರಿ, ಉದಾರತನದಿಂದ ಅದನ್ನು ನನಗೆ ದಾನ ಮಾಡಿದಿರಲ್ಲ, ಇದರಿಂದ ನಾನು ಪ್ರಸನ್ನನಾಗಿದ್ದೀನಿ. ನಿನ್ನ ಯಾವ ಮಡದಿಯಾಗಲಿ, ನಿನ್ನ ಮಗ ಆಗಲಿ, ಸೊಸೆಯಾಗಲಿ ಬಹಳ ಪುಣ್ಯಶಾಲಿಗಳು, ದೇವತೆಗಳೆಲ್ಲರೂ ಪ್ರಸನ್ನರಾಗಿದ್ದಾರೆ. ನಾನು ನಿನಗೆ ಏನು ವರ ಕೊಡ್ತಾ ಇದ್ದೀನಿ ಅಂತಂದರೆ, ನಿಮ್ಮನ್ನು ಸ್ವರ್ಗಲೋಕ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆ ಸ್ವರ್ಗ ಪ್ರಾಪ್ತಿ ಅನ್ನುವಂಥದ್ದಾಗ್ತದೆ. ನೀನು ಮಾಡಿರ್ತಕ್ಕಂಥ ಪುಣ್ಯ ದಾನದ ಅಷ್ಟು ಶ್ರೇಷ್ಠವಾಗಿದ್ದದಂಥೇಳಿ ಅಂದುಕೂಡ ಅಷ್ಟೊತ್ತಿಗೆ ಆ ಆಕಾಶದೊಳಗೆ ಯಾವ ಒಂದು ದೇವಲೋಕದಿಂದ ಒಂದು ವಿಮಾನ ಅನ್ನುವಂಥದ್ದು, ಪುಷ್ಪಕ ವಿಮಾನ ಅನ್ನುವಂಥದ್ದು ಬರ್ತದೆ. ಅದರೊಳಗೆ 4 ಜನ ಹತ್ತಿ, ಆ ಧರ್ಮನೂ ಕೂಡ ಹತ್ತಿ 5 ಜನ ಸ್ವರ್ಗಲೋಕಕ್ಕೆ ಹೋಗಿಬಿಡ್ತಾ ಇದ್ದಾರೆ. ಈ ರೀತಿ ಅದು ಹೇಳ್ತು, ಯಾವುದು ಮುಂಗುಲಿ ಅನ್ನುವಂಥದ್ದು. ಅವರು ಆ ಬಂದಿರತಕ್ಕಂಥ ಅತಿಥಿ ಬ್ರಾಹ್ಮಣೋತ್ತಮ ಅವು ಊಟ ಮಾಡಿ ಏನು ಕೈ ತೊಳ್ಕೊಂಡಿದ್ನಲ್ಲ, ಅಲ್ಲಿ ನಾನು ಹೋದಾಗ ಅವ ಹಿಟ್ಟು ತಿನ್ನಬೇಕಾದ್ರೆ ಒಂದಿಷ್ಟು 4-6 ಕಣಗಳು ಅಲ್ಲಿ ಬಿದ್ದಿದ್ದು. ನಾನು ಅಲ್ಲಿ ಹೊರಳಾಡಿದೆ. ಹೀಗಾಗಿ ನಂದು ಅರ್ಧ ಶರೀರ ನಂದು ಬಂಗಾರಾಗಿ ಹೋಗಿಬಿಡ್ತು. ಅಲ್ಲಿ ಅವನು ಊಟ ಮಾಡಿರ್ತಕ್ಕಂಥ ಒಂದು ಕೆಸರೊಳಗೆ ಸಿಕ್ಕೊಂಡು
ನಾನು ಪವಿತ್ರನಾಗಿಬಿಟ್ಟೆ. ಅದರ ಪುಣ್ಯದ ಪ್ರಭಾವ ಇದಾಯಿತು. ನಾನು ಇನ್ನು ಅರ್ಧ ಶರೀರ ಬಂಗಾರ ಮಾಡ್ಕೋಬೇಕಂತೇಳಿ ಎಲ್ಲೆಲ್ಲಿ ಯಜ್ಞಗಳು ನಡೆದಾವು ಎಲ್ಲ ಕಡೆಯಲ್ಲಿ ಹೋಗಿ ಬಂದೆ. ಆದರೂ ನನ್ನ ಅರ್ಧ ಶರೀರ ಬಂಗಾರ ಆಗಲಿಲ್ಲ. ಮತ್ತು ಇಲ್ಲೇನು ಪಾಂಡವರು ಯಜ್ಞ ಮಾಡ್ಲಿಕ್ಕೆ ಹತ್ತಾರಲ್ಲ, ಹೋಗಲಿ ಇಲ್ಲೇ ಆದ್ರೂ ಹೊರಡಾಡಿದರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯದಿಂದ ದಾನದಿಂದ ನನ್ನ ಶರೀರ ಉಳಿದ ಶರೀರ ಬಂಗಾರ ಆಗ್ತದೆ ಅಂಥೇಳಿ ನಾನು ಇಲ್ಲಿ ಬಂದೆ. ಇಲ್ಲಿ ಹೊರಡಾಡಿದ್ರೂ ಕೂಡ ನನ್ನ ಅರ್ಧ ಶರೀರ ಬಂಗಾರ ಆಗಲಿಲ್ಲ. ಅದಕ್ಕೆ ಆ ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣ ಹಸಿದು ಬಂದವರಿಗೆ ಒಂದು ಸೇರು ಹಿಟ್ಟು ಏನು ದಾನ ಮಾಡ್ಯಾನಲ್ಲ, ಆ ದಾನಕ್ಕೆ ಇವರೇನು 3 ಅಶ್ವಮೇಧ ಮಾಡ್ಯಾರಲ್ಲ, ಈ 3 ಅಶ್ವಮೇಧದ ಯಾಗದ ಫಲ ಅದಕ್ಕೆ ಆ ಒಂದು ಸೇರು ಹಿಟ್ಟು ದಾನ ಮಾಡಿದ್ದಕ್ಕೆ ಸಮ ಆಗಲಿಲ್ಲ ಅಂತ ಹಿಂಗೆ ಹೇಳಿ ಆ ಮುಂಗುಲಿ ಅಲ್ಲಿಂದ ಹೊರಟು ಹೋಗಿಬಿಡ್ತಂತೆ. ನೋಡಿರಿ ಹಂಗೆ ನಾವು, ಯಾಕಂದರೆ ಇವರಲ್ಲಿ ಅಭಿಮಾನ ಅದ, ಇವರಲ್ಲಿ ತ್ಯಾಗ ಇವರು ನಾವು ಮಾಡುವಂಥ ದಾನದ ಫಲ ಸಂಖ್ಯೆಯೊಳಗಿಲ್ಲ, ತ್ಯಾಗದೊಳಗೆ ಅದಂತ ಹೇಳ್ತಾರೆ. ನಾವು ಉದಾರತನದಿಂದ ಏನು ದಾನ ಕೊಡ್ತೇವಲ್ಲ, ಅದು ನಮಗೆ ಶ್ರೇಷ್ಠವಾದ ಫಲ ಕೊಡ್ತದೆ. ನಾವು ಅಭಿಮಾನದಿಂದ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂಥೇಳಿ ನಾವು ಬರೀ ಅಹಂಕಾರವನ್ನು ತೋಡ್ಕೊಂಡೀವಿ ಅಂತಂದ್ರೆ ಅದು ನಮಗೆ ಶ್ರೇಷ್ಠವಾದ ಫಲ ಅನ್ನುವಂಥದ್ದು ಬರೋದಿಲ್ಲ. ಅದಕ್ಕಿಲ್ಲಿ ನಿಜಗುಣಶಿಗಳವ್ರು ಏನು ಹೇಳಿದರು, ಮತ್ತೊಂದು ವಾಕ್ಯದಲ್ಲಿ ಹೇಳ್ತಾರೆ, ಹಿತವಚನವೇ ತೊಡವೆನಿಪ ದಾನವನು ಅಂತ ಹೇಳಿದರು. ಇಲ್ಲಿ ನಮ್ರಭಾವದಿಂದ ಮಾತಾಡುವಂತಹದ್ದೇನದ ಅಂಥ ಆಭರಣ ಅನ್ನುವಂಥ ಹೇಳಿಸ್ಕೊಳ್ಳುವಂಥ ದಾನವನ್ನು ಕೊಡು ಅಂತ ಹೇಳಿದರು ಅವರು. ನಾವು ದಾನವನ್ನು ಕೊಡಬೇಕಾದ್ರೆ ನಮ್ರಭಾವದಿಂದ ಕೊಡಬೇಕು, ಪಾತ್ರವನ್ನು ಅರಿತು ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಡುವಂಥ ದಾನ ಅನ್ನುವಂಥದ್ದು ಪಾತ್ರವನ್ನು ಅರಿಬೇಕು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ದಾತವ್ಯಮಿತಿ ಯದ್ದಾನಂ, ನಾವೇನು ದಾನ ಮಾಡಬೇಕಾಗ್ಯದ ಅದನ್ನು ನಾವು ದೇಶ ಕಾಲ ಪಾತ್ರವನ್ನು ಅರಿತು, ಯಾವ ದೇಶ ನೋಡಬೇಕು, ಪವಿತ್ರವಾಗಿರ್ತಕ್ಕಂಥ ಒಂದು ದೇಶ ಅಂದರೆ ಅನೇಕ ಸತ್ಕಾರ್ಯ ನಡೀತಾ ಇರ್ತಾವೆ ಪುಣ್ಯಕ್ಷೇತ್ರಗಳಲ್ಲಿ, ಅಥವಾ ಅನೇಕ ಜ್ಞಾನ ಸಪ್ತಾಹ ನಡೀತಾ ಇರ್ತವೆ. ಅಂಥ ಒಂದು ಸ್ಥಾನದಲ್ಲಿ ನಾವು ದಾನ ಅನ್ನುವಂಥದ್ದನ್ನು ಮಾಡಬೇಕು. ಕಾಲವನ್ನು ಅರ್ಥ ಮಾಡಬೇಕು, ಪುಣ್ಯಕಾಲದಲ್ಲಿ ದಾನವನ್ನು ಮಾಡಬೇಕು, ಮತ್ತು ಪಾತ್ರವನ್ನು ಅರ್ಥ ಮಾಡಬೇಕು. ನಾವು ಯಾರಿಗೆ ದಾನ ಮಾಡೋದ್ರಿಂದ ನಮಗೆ ಪುಣ್ಯ ಬರ್ತದೋ ಅಂಥವ್ರನ್ನ ಅರ್ಥ ದಾನ ಮಾಡಬೇಕಂತಾರೆ. ನಾವು ಹಸದವನಿಗೆ ಅನ್ನ ನೀಡಿದ್ರೆ ಅವನು ತೃಪ್ತನಾಗ್ತಾನೆ. ಒಬ್ಬ ಊಟ ಮಾಡ್ಯಾನ, ಸಂಪೂರ್ಣ ಅವನಿಗೆ ಹಸಿವೆ ಅನ್ನೋದೇ ಇಲ್ಲ, ಹೊಟ್ಟೆ ತುಂಬ ಉಂಡಾನ, ಅವನಿಗೆ ಒತ್ತಾಯದಿಂದ ನಾವು ಕರೆದು ಊಟ ಮಾಡಿಸಿದ್ರೆ ಅದು ದಾನ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಸಾಧುಗಳಾಗಲಿ ಮಹಾತ್ಮರಾಗಲಿ ಶಿವಿಗಳಾಗಲಿ ಅಂಥವರನ್ನು ನಾವು ಕರೆದು, ಅದಕ್ಕೆ ಪರಮಾತ್ಮ ನಮಗೇನು ಸಂಪತ್ತು ಕೊಟ್ಟಾನ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಸಂಪತ್ತು ಬಂದ ಸಮಯದೊಳಗೆ ನಾವು ಕರೆದು ದಾನ ಮಾಡಬೇಕಂತ. ಮಹಾತ್ಮರಿಗೆ, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ನಾವು ಕರೆದು ದಾನ ಮಾಡಬೇಕು. ಅದರಿಂದ ನಮಗೆ ಕೈಲಾಸ ಅನ್ನುವಂಥದ್ದು ನೆರಮನೆ ಆಕ್ಕೈತಿ ಅಂತ, ಅಂದರೆ ನಮ್ಮ ಕೈಲಾಸವೇ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಾನ. ಅದಕ್ಕೆ ನಾವು ಯಾವಾಗಲೂ ನಾವು ಒಂದು ಗಳಿಸಿರ್ತಕ್ಕಂಥ ಧನ ಅನ್ನುವಂಥದ್ದನ್ನು ಸತ್ಪಾತ್ರದೊಳಗೆ ದಾನ ಮಾಡಬೇಕು. ಹಾಗೆ ಅಲ್ಲಿ ನಮ್ರ ಭಾವದಿಂದ ನಾವು ಕೊಡುವಂಥ ದಾನ ಒಳ್ಳೆ ನಮ್ರ ಭಾವದಿಂದ ಮಾತಾಡಬೇಕಂತಾರೆ. ಅದೇ ಇಲ್ಲಿ ನಿಜವಾದ ಆಭರಣ. ವಿನಯದಿಂದ ನಮ್ರಭಾವದಿಂದ ಮಾತಾಡು ಅನ್ನುವಂಥದ್ದೇನದು. ಹಿತವಚನವೇ ತೊಡವೆನಿಪ ದಾನವನು. ಹಿತವಚನ ಅಂತಂದ್ರೇನು? ನಮ್ರಭಾವದಿಂದ ಮಾತನಾಡುವಂಥದ್ದೇನದ ಅಂಥ ಆಭರಣ ಅಂತ ಹೇಳಿಸಿಕೊಳ್ಳುವಂಥ ದಾನವನ್ನು ಕೊಡು ಅಂತ ಹೇಳಿದರು. ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣವನ್ನು ಕೊಡು ಅಂಥೇಳಿ ಶ್ರೀಮನ್ನಿಜಗುಣಶ್ರೀಗಳವರು ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಅದಕ್ಕೆ ತಾನು ಉಂಬುದು ಶರಣ ಸತಿಗೆ ಸವಿಯುವುದು ಅಂತ ನಿಜಗುಣಶ್ರೀಗಳವರು ಹೇಳ್ತಾರೆ.
ನಾವು ಗಳಿಸಿರ್ತಕ್ಕಂಥ ಸಂಪತ್ತನ್ನು ನಾವು ಉಣಬೇಕು. ಮತ್ತು ಯಾರು ಹಸದು ಬಂದು ಶರಣರಿರ್ತಾರಲ್ಲ, ತತ್ವಬಲ್ಲ ಶಿವಯೋಗಿಗೆ ಒಂದು ತುತ್ತು ಪ್ರಸಾದವನ್ನು ಇಕ್ಕಿದರೆ ಕೈಲಾಸ ಒತ್ತಿ ಬೀಳು ಸರ್ವಜ್ಞ ಅಂತ ಹೇಳ್ತಾರೆ. ಒಬ್ಬ ತತ್ವಜ್ಞಾನಿ, ಒಬ್ಬ ಮಹಾತ್ಮ, ಒಬ್ಬ ಸಂತ ಅದಾನಲ್ಲ, ಅಂಥವನಿಗೆ ನಾವು ಒಂದು ತುತ್ತು ಪ್ರಸಾದ ನೀಡಿದ್ದೀವಿ ಅಂತಂದರೆ ನಮಗೆ ಕೈಲಾಸವೇ ಪ್ರಾಪ್ತಿಯಾಗ್ತದೆ ಅಂಥೇಳಿ ಸರ್ವಜ್ಞ ಮುನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸತ್ಪಾತ್ರದೊಳಗೆ ದಾನವನ್ನು ಮಾಡಿದ್ದಾದರೆ ಅದರಿಂದ ನಮಗೆ ಅಪಾರವಾದ ಪುಣ್ಯ ಅನ್ನುವಂಥದ್ದು ದೊರಕ್ತದೆ. ಅದಕ್ಕೆ ನಾವು ಯಾವಾಗಲೂ ಉದಾರಿಗಳಾಗಿರಬೇಕು. ಅದಕ್ಕೆ ವರಗುಣವಾವುದು, ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಯಾವುದು ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಉತ್ತರನೂ ಕೂಡ ಕೊಟ್ಟರು ಅವರು. ಯಾವುದು? ಉದಾರ ಅನ್ನುವಂಥದ್ದು. ಉದಾರತನದಿಂದ ನಾವೇನು ಕೊಡ್ತೇವಲ್ಲ, ಕೊಟ್ಟರೆ ಹೋಯಿತು ಅಲ್ಲ ಅಂತ ನಾವು ಮರಗಬಾರ್ದು. ಯಾಕಂದ್ರೆ ನಾವು ದಾನ ಮಾಡದಿದ್ದರಿಂದ ನಮಗೆ ಬಡತನ ಅನ್ನುವಂಥದ್ದು ಬಂದದ್ದು. ಅದಕ್ಕೆ ಹೇಳ್ತಾರೆ, ಭವಂತಿ ನರಕಾ ಪಾಪಾತ್ ಪಾಪಂ ದಾರಿದ್ರ್ಯ ಸಂಭವಂ ದಾರಿದ್ರ್ಯಂ ಅಪ್ರದಾನೇನ ತಸ್ಮಾತ್ ದಾನ ಪರೋ ಭವೇತ್ ಅಂತ ನೀತಿಕಾರ ಹೇಳ್ತಾನೆ. ನಮಗೆ ನರಕ ಪ್ರಾಪ್ತಿ ಯಾವುದರಿಂದ ಆಗ್ತದೆ ಅಂತಂದರೆ ನಾವು ಮಾಡುವಂಥ ಪಾಪಗಳಿಂದ. ನಾವು ಪಾಪ ಮಾಡಿದ್ದೀವಿ ಅಂತಂದರೆ ನಾವು ನರಕಕ್ಕೆ ಹೋಗ್ತಾ ಇದ್ದೀವಿ. ಪಾಪ ಎದರಿಂದ ಆಗ್ತದೆ ಅಂತಂದರೆ ಬಡತನದಿಂದ. ನಮಗೆ ಬಡತನ ಬಂದಾಗ ನಾವು ಏನಾದರೂ ಪಾಪವನ್ನು ಮಾಡಲಿಕ್ಕೆ ಹೋಗ್ತೀವಿ. ಅದಕ್ಕೆ ಇಲ್ಲಿ ಬಡತನದಿಂದ ಏನು ಬಂತು ಅಂತಂದರೆ ಪಾಪ ಆಯಿತು. ಪಾಪದಿಂದ ನಮ್ಮ ನರಕ ಪ್ರಾಪ್ತಿ ಆಯಿತು. ಮತ್ತು ಈ ಬಡತನ ಎದರಿಂದ ಬರ್ತದೆ? ನಮಗೆ ದಾರಿದ್ರ್ಯ ಅವಸ್ಥೆ ಬರಬೇಕು ಅಂತಂದ್ರೆ ಅದತ್ತ ದೋಷೇನ ಭವೇದ್ ದರಿದ್ರ. ನಾವು ಇನ್ನೊಬ್ಬರಿಗೆ ದಾನ ಮಾಡದೇ ಇರುವುದರಿಂದ, ಮಹಾತ್ಮರಿಗಾಗಲಿ, ಸಂತರಿಗಾಗಲಿ, ಸತ್ಕಾರ್ಯಗಳಿಗಾಗಲಿ, ಬಡವರಿಗಾಗಲಿ ನಾವು ದಾನ ಮಾಡದೇ ಇರುವುದರಿಂದಲೇ ನಮಗೆ ಈ ಜನ್ಮದಲ್ಲಿ ಬಡತನ ಬರ್ತದೆ, ನಮಗೆ ದಾರಿದ್ರ್ಯ ಅವಸ್ಥೆ ಬರ್ತದೆ. ಅದಕ್ಕೆ ತಸ್ಮಾತ್ ದಾನ ಪರೋ ಭವೇತ್. ಭಗವಂತ ನಮಗೆ ಎಷ್ಟ ಕೊಟ್ಟಿರಲಿ, ನಾವು ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಭೂಮಿಯೊಳಗೆ ಒಂದು 4-5 ಸೇರು ಜೋಳ ಹಾಕಿದ್ದೀವಿ ಅಂತಂದ್ರೆ ನಮಗೆ ಭೂದೇವಿ 100 ಚೀಲ ಕಾಳು ಕೊಡ್ತಾಳೆ. ನಾವು ಭೂಮಿಗೆ ಹಾಕಿದರೆ ವ್ಯರ್ಥ ಆಗಿ ಹೋಗ್ಬಿಡ್ತದೆ. ನಾವು ಭೂಮಿಗೆ ಯಾಕೆ ಹಾಕಬೇಕು? ಅದನ್ನು ಊಟ ಮಾಡೋಣ ಅಂತಂದರೆ ಭೂದೇವಿ ನಮಗೆ ಧಾನ್ಯವನ್ನು ಕೊಡೋದಿಲ್ಲ. ನಾವು ಭೂಮಿಗೆ 4 ಸೇರು ಏನು ಕಾಳು ದಾನ ಮಾಡ್ತೀವಿ, ಅದರಿಂದ ನಮಗೆ 100 ಚೀಲಗಳು ಧಾನ್ಯ ಸಿಗುತ್ತಾ ಇದ್ದಾವೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಸಂಚಾರದಲ್ಲಿರಬೇಕಾದರೆ ಒಬ್ಬ ಬಡ ಹೆಣ್ಣು ಮಗಳು ಸಣ್ಣ ಗುಡಿಸಲದೊಳಗೆ ವಾಸ ಮಾಡ್ತಿದ್ಲು. ಆಕೆಗೆ ಉಣ್ಣಾಕೆ ಏನೂ ಆಹಾರ ಇಲ್ಲ, ಭಾಳ ಬಡತನ, ಉಪವಾಸ ಇದ್ಲು. ಶಂಕರ ಭಗವತ್ಪಾದಾಚಾರ್ಯರು ಆಕೆ ಮನೆಗೆ ಭಿಕ್ಷಾಂದೇಹಿ ಅಂತ ಹೋದರು. ಹೋದಾಗ ಆಕೆ ಕಣ್ಣೊಳಗೆ ಧಾರಾಕಾರವಾಗಿ ನೀರು ಬಂತು. ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ ಬಂದಾನ, ಅವನಿಗೇನಾದರೂ ನೀಡಬೇಕು ಅಂತಂದ್ರೆ ಮನೆಯಾಗ ಏನೂ ಇಲ್ಲ. ಆದರೂ ಹುಡ್ಕೋಣ ಅಂತೆ ಮನೆ ತುಂಬ ಹುಡುಕ್ಯಾಡಿದ್ಲು. ಒಂದು ಒಣಗಿದ ನೆಲ್ಲಿಕಾಯಿ ಸಿಕ್ತು. ಆ ನೆಲ್ಲಿಕಾಯಿ ತೊಗೊಂಡು ಬಂದು ಹಾಗೆ ಕಳಿಸೋದು ಬೇಡ ಅಂಥೇಳಿ ಶಂಕರ ಭಗವತ್ಪಾದಾಚಾರ್ಯರಿಗೆ ಆ ನೆಲ್ಲಿಕಾಯಿಯನ್ನು ದಾನ ಮಾಡ್ತಾ ಇದ್ದಾಳೆ. ಆವಾಗ ಆಚಾರ್ಯರಂದರು, ಓಹೋ, ಈಗ ಎಷ್ಟು ಬಡತನ, ಮನೆಯೊಳಗೆ ಈಕೆಗೆ ಉಣ್ಣಾಕ ಅನ್ನ ಇಲ್ಲ, ಮೈಮೇಲೆ ಸರಿಯಾದ ಬಟ್ಟೆ ಇಲ್ಲ, ಎಂಥ ಬಡತನದಾಳ ಅಂಥೇಳಿ ಕರುಣಾ ಬಂತು. ಆವಾಗ ಕನಕದಾರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿಯನ್ನು ಕುರಿತು ಧ್ಯಾನ ಮಾಡಿದರು. ಆವಾಗ ಆ ಕನಕದಾರ ಸ್ತೋತ್ರದಿಂದ ದೇವಿ ಪ್ರತ್ಯಕ್ಷಳಾದ್ಲು. ಆವಾಗ ಯಾಕೆ ನನ್ನನ್ನು ಕುರಿತು ಕರೆದ್ರಿ, ಯಾಕೆ ಧ್ಯಾನ ಮಾಡಿದಿರಿ ಅಂತಂದಾಗ, ಏನಿಲ್ಲ, ಈಕೆ ಈ ಅಜ್ಜಿ ಬಹಳ ಬಡತನದೊಳಗದಾಳ, ಈಕೆ ಬಂಗಾರದ ನೆಲ್ಲಿಕಾಯಿ ಮಳೆ ಸುರಿಸ್ಬೇಕು, ಈಕೆ ದಾರಿದ್ರ್ಯಾವಸ್ಥೆ ಹೋಗಬೇಕು ಅಂತಂದಾಗ ದೇವಿ ಪ್ರಸನ್ನಳಾಗಿ, ನೋಡಿರಿ, ಒಂದು ಒಣ ನೆಲ್ಲಿಕಾಯಿ ದಾನ ಮಾಡಿದ್ದಕ್ಕೆ ಆಕೆಯ ಕುಟೀರದ ಮೇಲೆ, ಆಕೆ ವಾಸ ಮಾಡ್ತಕ್ಕಂಥ ಗುಡಿಸಲದ ಮೇಲೆ ಬಂಗಾರದ ನೆಲ್ಲಿಕಾಯಿಗಳ ಮಳೆನೇ ಸುರಿಸಿಬಿಟ್ಲು ದೇವಿ. ಆವಾಗ ಆಕೆ ದಾರಿದ್ರ್ಯ ಎಲ್ಲ ಹೋಗಿಬಿಡ್ತು. ಆಕೆ ಆಚಾರ್ಯಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಹೇ ಭಗವಂತ ಮಹಾತ್ಮ, ನಿನ್ನ ಕರುಣೆಯಿಂದ ನನ್ನ ಬಡತನ ದೂರ ಆಯಿತು ಅಂಥೇಳಿ ಬಹಳ ಸಂತೋಷದಿಂದ ಕೃತ್ಯ ಸಲ್ಲಿಸ್ತಾ ಇದ್ದಾಳೆ. ಹಂಗೆ ನಾವೇನು ಮಹಾತ್ಮರಿಗೆ ಕೊಡ್ತೀವಿ ಅದರಿಂದ ನಮಗೆ ಅದು ಸಾವಿರಾರು ಪಟ್ಟು ಅಧಿಕವಾಗಿ ಬರ್ತದೆ ಹೊರತು ಕೊಟ್ಟದ್ದು ಮಾತ್ರ ಅದು ವ್ಯರ್ಥವಾಗಲಾರದು ಅಂಥೇಳಿ ಈ ಪ್ರಕಾರವಾಗಿ ಮಹಾತ್ಮರು ಅನೇಕ ರೀತಿಯಿಂದ ನಮಗೆ
ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇಯಂ ಭೋ ಹ್ಯದನೆ ಧನಂ ಸುಕೃತಿಭಿಃ ನೋ ಸಂಚಿತಂ ಸರ್ವದಾ ಶ್ರೀಕರ್ಣಸ್ಯ ಬಲೇಶ್ಚ ವಿಕ್ರಮಪತೆ ಅದ್ಯಾಪಿ ಕೀರ್ತಿ ಸ್ಥಿತಾ ಆಶ್ಚರ್ಯಂ ಮದು ದಾನಭೋಗರಹಿತಂ ನಷ್ಟಂ ಚಿರಾತ್ ಸಂಚಿತಂ ನಿರ್ವೇದಾದಿತಿ ಪಾಣಿಪಾದಯುಗಲಂ ಘರ್ಷಂತಹೋ ಮಕ್ಷಿಕಾಹ ಅಂತ ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳಿದ. ಭೋ ಹೇ ಮಾನವ, ಹೆದನೇ ಧನಂ, ನಿನ್ನಲ್ಲಿರ್ತಕ್ಕಂಥ ಸಂಪತ್ತನ್ನುವಂಥದ್ದು. ಈಗ ಒಬ್ಬ ಭಾಳ ಪುಣ್ಯವಂತದ ಅಂತ ತಿಳ್ಕೊ, ಅವನು ಹಣವನ್ನು ಗಳಿಸಿದಾನ. ಅದನ್ನು ಯಾರು ಬಡವರು ಇರ್ತಾರಲ್ಲ, ಆ ಬಡವರಿಗೆ ಅಥವಾ ಸಾಧು ಸಂತರಿಗೆ, ಸತ್ಕಾರ್ಯಗಳಿಗೆ ಅದನ್ನು ನಾವು ದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಚಿ ಸಂಚಿತಂ ಸರ್ವದಾ, ಅದನ್ನು ಯಾವಾಗಲೂ ಕೂಡಿಡಲಿಕ್ಕೆ ಹೋಗಬಾರದು. ಅದಕ್ಕೆ ಹೇಳ್ತಾರೆ ಅವರು, ಶ್ರೀಕರ್ಣಶ್ಚ ಬಲೇಶ್ಚ ವಿಕ್ರಮಪತೆ. ದಾನಸೂರ ಕರ್ಣನಾಗಲಿ, ಬಲಿಚಕ್ರವರ್ತಿ ಆಗಲಿ, ವಿಕ್ರಮಾದಿತ್ಯನಾಗಲಿ, ಇವರೆಲ್ಲರೂ ದಾನವನ್ನು ಮಾಡಿ ಅವರ ಕೀರ್ತಿ ಅನ್ನುವಂಥದ್ದು ಇಲ್ಲಿವರೆಗೆ ಉಳ್ಕೊಂಡದು. ಸೂರ್ಯಚಂದ್ರವರಿಗೆ ಅವ್ರ ಕೀರ್ತಿ ಹಾಗೇ ಇರ್ತದೆ. ಯಾಕಂದ್ರೆ ಅವರು ತಮ್ಮಲ್ಲಿರ್ತಕ್ಕಂಥ ಧನವನ್ನು ತ್ಯಾಗ ಮಾಡಿದರು, ದಾನ ಧರ್ಮಗಳನ್ನು ಮಾಡಿದರು, ಉದಾರತನದಿಂದ ತಮ್ಮ ಸಂಪತ್ತನ್ನು ಧಾರೆ ಎರೆದರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಆಶ್ಚರ್ಯಂ ಮದು ದಾನ ಭೋಗರಹಿತಂ ನಷ್ಟಂ ಚಿರಾತ್ ಸಂಚಿತಂ. ಈಗ ಒಂದು ಜೇನು ಹುಳ ಏನು ಮಾಡ್ತದೆ, ಎಲ್ಲೋ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ತಗೊಂಡು ಬಂದು ಅದು ಜೇನನ್ನು ತಯಾರು ಮಾಡ್ತದೆ. ಆ ಜೇನು ಹುಟ್ಟಿನೊಳಗೆ ಮಕರಂದ ಯಾವುದು, ಜೇನು ತುಪ್ಪ ತಯಾರಾಗ್ತದೆ. ಅದನ್ನು ಯಾರಿಗೂ ದಾನ ಮಾಡೋಂಗಿಲ್ಲ, ತನ್ನ ಬಂಧು ಬಾಂಧವರು ಕೊಡೋಂಗಿಲ್ಲ, ತಾನೂ ತಿನ್ನೋಂಗಿಲ್ಲ. ಅದು ಸಂಗ್ರಹ ಮಾಡಿಡ್ತದೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತಂದ್ರೆ, ಇಲ್ಲಿ ಜೇನು ಹುಳುಗಳು ಜೇನು ತಯಾರು ಮಾಡಿದಾವಂಥೇಳಿ ಆ ಹುಳುಗಳನ್ನು ಓಡಿಸಿ ಆ ಜೇನುತುಪ್ಪವನ್ನು ಅವ ಅಪಹರಿಸಿಕೊಂಡು ಬರ್ತಾನೆ, ಅದನ್ನು ತೊಗೊಂಡು ಬಂದುಬಿಡ್ತಾ ಇದ್ದಾನೆ. ನಿರ್ವೇದಾದಿತಿ ಪಾಣಿಪಾದಯುಗಲಂ ಘರ್ಷಂತಹೋ ಮಕ್ಷಿಕಾಹ. ಆವಾಗ ಆ ಜೇನು ಹುಳುಗಳು ಯಾವಾಗ ತಮ್ಮಲ್ಲಿರ್ತಕ್ಕಂಥ ಜೇನನ್ನು ಮನುಷ್ಯ ತೊಗೊಂಡು ಹೋಗಿಬಿಟ್ಟ ಅಂತಂದರೆ ಅವು ಸಿಟ್ಟಿನಿಂದ ಏನು ಮಾಡ್ತಾವು, ತಮ್ಮ ಕಾಲುಗಳನ್ನು ಕೈಗಳನ್ನು ಘರ್ಷಣ ಮಾಡ್ತಾ ಇದ್ದಾವೆ ಅಂತ, ಕೋಪದಿಂದ ಘರ್ಷಣ ಮಾಡ್ತಾ ಇದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗೆ ನಾವು ಕೂಡ ಸಂಪತ್ತು ಕಳ್ಕೊಂಡ ಮೇಲೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ, ದುಃಖಿಗಳಾಗಬೇಕಾಗ್ತದೆ. ಆದಷ್ಟು ಆ ಸಂಪತ್ತು ಬಂದ ಸಮಯದೊಳಗೆ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ನಾವು ಸತ್ಕಾರ್ಯಗಳಿಗೆ ದಾನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ, ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ, ನಮ್ಮ ಕೂಡಲ ಸಂಗಮ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಜಗಜ್ಯೋತಿ ಬಸವಣ್ಣವರು ಒಂದು ವಚನದಲ್ಲಿ ಹೇಳಿದರು. ಒಬ್ಬ ಭಾಳ ಪಾಪ ಮಾಡ್ತಾ ಅಂತ ತಿಳ್ಕೊಳ್ರಿ, ಆ ಪಾಪಿಯ ಧನ ಅನ್ನುವಂಥದ್ದು ಅದು ಬರೀ ಪ್ರಾಯಶ್ಚಿತ್ತಕ್ಕೆ ಹೋಗಿಬಿಡ್ತದೆ. ಅದರಿಂದ ಯಾವ ಸತ್ಕಾರ್ಯಗಳಿಗೂ ಹೋಗಂಗಿಲ್ಲ, ಅವ ಸತ್ಕಾರ್ಯವನ್ನು ಮಾಡಲಿಕ್ಕೆ ಹೋಗಂಗಿಲ್ಲ. ಪಾಪದಿಂದ ಗಳಿಸಿದಾನ, ಅನ್ಯಾಯದಿಂದ ಗಳಿಸಿದಾನ, ಮೋಸ ಮಾಡಿ ಕಳ್ತನ ಮಾಡಿ ಹಣ ಸಂಗ್ರಹ ಮಾಡ್ಯಾನ ಅಂತಂದ್ರೆ ಅದು ಪಾಪಕ್ಕನ ಹೋಗ್ತದೆ. ಅದರಿಂದ ಪುಣ್ಯ ಅನ್ನುವಂಥದ್ದು ಆಗಂಗಿಲ್ಲ. ಈಗ ನಾಯಿ ಹಾಲು ಅದು ನಾಯಿ ಮರಿಗೆ ಮಾತ್ರ ಉಪಯೋಗ ಆಗ್ತೈತೆ ಹೊರತು ಅದನ್ನು ಯಾರೂ ಪಂಚಾಮೃತಕ್ಕೆ ಉಪಯೋಗ ಮಾಡ್ತಾರೇನೋ ಅಂತಂದರೆ ಇಲ್ಲ. ಹಂಗೆ ನಮ್ಮ ಕೂಡಲ ಸಂಗನ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ. ಹಾಗೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತನ್ನುವಂಥದ್ದು, ಶರಣರು ಅಂದರೆ ಜ್ಞಾನಿಗಳು, ಸತ್ಪುರುಷರು, ಸಂತರು, ಶಿವಗಳು, ಯಾರು ಮಹಾತ್ಮರದಾರಲ್ಲ ಅಂಥವರಿಗೆ ನಾವು ಉದಾರತನದಿಂದ ದಾನ ಮಾಡಿದ್ದೀವಿ ಅಂತಂದರೆ ಅದರಿಂದ ಮಹಾನ್ ಪುಣ್ಯ ಅನ್ನುವಂಥದ್ದಾಗ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಬರೀ ಪ್ರಪಂಚಕ್ಕೋಸ್ಕರವಾಗಿ ಗಳಿಸಿದ ಸಂಪತ್ತೆಲ್ಲನೂ ಕೂಡ ಅದಕ್ಕೆ ನಾವು ವಿನಿಯೋಗ ಮಾಡಿದ್ದೀವಿ ಅಂತಂದರೆ ಅದು ವ್ಯರ್ಥ ಕಂಡಯ್ಯ ಅಂಥೇಳಿ ಬಸವಣ್ಣವ್ರು ನಮಗೆ ಉಪದೇಶ ಮಾಡ್ಕೊಂಡು ಬಂದಾರ. ಅದಕ್ಕೆ ನಾವು ಯಾವಾಗಲೂ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನುವಂಥದ್ದನ್ನು ಪ್ರೀತಿಯಿಂದ ಒಳ್ಳೆಯ ಮಾತುಗಳನ್ನು ಮಾತಾಡಿ, ಹಿತವಚನ ಅಂತ ಹೇಳ್ತಾರೆ. ಹಿತವಾಗಿರ್ತಕ್ಕಂಥ ಅಂದರೆ ಏನು, ನಮ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಮಾತುಗಳಿಂದ ನಾವು ದಾನ ಅನ್ನುವಂಥದ್ದನ್ನು ಕೊಡಬೇಕು. ಕಠೋರತನದಿಂದ ಕೊಡಬಾರದು. ಒಂದು ನಮ್ರ ಭಾವದಿಂದ ಕೊಟ್ಟರೆ ಮಾತ್ರ ಅದು ನಮಗೆ ಫಲ ಬರ್ತದೆ.
ನಾವು ಕೆಟ್ಟ ಮಾತು ಮಾತಾಡಿ ದಾನ ಮಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ. ದಾನ ಕೊಡಬೇಕಾದ್ರೂ ಪ್ರೀತಿ ಇರಬೇಕು. ಒಳ್ಳೆಯ ನಮ್ರಯುಕ್ತವಾಗಿರ್ತಕ್ಕಂಥ ಮಾತುಗಳಿಂದ ನಾವು ದಾನ ಕೊಟ್ಟೀವಿ ಅಂತಂದರೆ ಅದರಿಂದ ನಮಗೆ ಮಹತ್ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಅಂಥೇಳಿ ನಿಜಗುಣ ಶ್ರೀಗಳವರು ಪರಮಾತ್ಮ ನನಗೆ ಸಂಪತ್ತು ಕೊಡು, ನಾ ಏನು ಬ್ಯಾಡ ಅನ್ನಂಗಿಲ್ಲ. ಸಂಪತ್ತಿನ ಜೊತೆಯೊಳಗೆ ಉದಾರತನದಿಂದ ಅಂದ್ರೇನು, ಯಾರೋ ಬಡವರಿರಲಿ, ಸಾಧುಗಳಿರಲಿ, ಶಿವಿಗಳಿರಲಿ, ಯಾರೇ ಇರಲಿ ಅವರಿಗೆ ಹಂಚಬೇಕು. ಬರೀ ನಾನೊಬ್ಬನೇ ಅದನ್ನು ಉಪಭೋಗ ಮಾಡಬಾರ್ದು. ನನ್ನ ಮಡದಿ, ಮಕ್ಕಳು, ಬಂಧು ಬಾಂಧವರು, ಸಾಧುಗಳು, ಶಿವಿಗಳು ಎಲ್ಲರಿಗೂ ಹಂಚಿ ಅದನ್ನು ಉದಾರತನದಿಂದ ಅವರಿಗೆ ದಾನ ಮಾಡಿ ನಾನು ಉಪಭೋಗ ಮಾಡುವಂಥ ಬುದ್ಧಿಯನ್ನು ಕೊಟ್ಟು ನನಗೆ ಸಂಪತ್ತನ್ನು ಕೊಡು ಅನ್ನುವಂಥ ಮಾತನ್ನು, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣವನ್ನು ಇಲ್ಲಿ ಶ್ರೀಮನ್ನಿಜುಣ ಶ್ರೀಗಳವರು ಭಾಳ ಸುಂದರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಯಾವನು ದಾನಿ ಇರ್ತಾನ ಅವನು ಲೋಕದೊಳಗೆ ಕೀರ್ತಿವಂತನಾಗ್ತಾನೆ. ಅವನಿಗೆ ಅಪಾರವಾದ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಪುಣ್ಯದಿಂದ ಅವನು ಇಹದಲ್ಲಿಯೂ ಸುಖವಾಗಿರ್ತಾನೆ. ಯಾಕಂದ್ರೆ ನಾವು ಕೊಟ್ಟಿದ್ದು ನಮ್ಮ ಹಿಂದೆ ಬರ್ತದೆ. ಅದಕ್ಕೆ ನಾವು ಏನು ಕೊಡ್ತೀವಿ ಅದು ನಮಗೆ ಅನಂತ ರೀತಿಯಿಂದ ನಮಗೆ ಫಲ ಕೊಡ್ತದೆ. ಮತ್ತು ಅದನ್ನು ಕೊಡಬಾರ್ದು ಅಂತ ಬಚ್ಚಿಟ್ಟೀವಿ ಅಂತಂದರೆ ಅದರಿಂದ ನಮಗೆ ದುಃಖವೇ ಪ್ರಾಪ್ತಿಯಾಗ್ತದಂಥೇಳಿ ಇಲ್ಲಿ ಸದ್ಗುಣ ಕೇಳಿಕೊಂಡಿದ್ದಾರೆ. ಅಂಥ ಒಳ್ಳೆಯ ಗುಣಗಳನ್ನು ನಾವು ಸದ್ಗುರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ 4 ಮಾತುಗಳನ್ನು ಸದೋಚನಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.